ಎಲ್ಲಾರ್ದು ಉಡಿ ತುಂಬದ ಆತನವ. ಅಲ್ಲ ಶಾಂತವ, ತುಸ ಬಂಗಾರ ಐತೆ ನಿಮ್ದು? ಅಯ್ಯೋ ತಾಯಿ, ನೀನ್ ಸೊಸಿ ಏನ ಹೂನ್ಯಾಗ ಒಡವಿ ಮಾಡ್ಸಕೊಂಡತ್ತಲ್ಲ. ಅಯ್ಯೋ ಏನ್ ಮಾಡ್ಲವ, ಅದೇನ ಪ್ಯಾಸನ್ ಅಂತ ತಕೊಂಡ್ ನಿಂತಾಳ ನೋಡ. ಅಲ್ಲ ಈಗೇನ್ ನಿನ್ನ ಎರಡನೇ ಸೊಸಿ ಚೂಡಿದಾರ ಹಾಕೊಂಡ್ ನಿಂತಾಳಲ್ಲ, ಯಾಕ ಸೀರಿನೇ ಇಲ್ಲ ನಕ್ಕಿ ಕಡೆ ಉಡಾಕ? ಏನ್ ನೋಡ್ರವ ನೀವ ಹೇಳ್ರಿ, ನಾನು ಆಗಲೇ ಕೇಳಿದೆ. ಮತ್ತೆ ಇದೇ ಇರ್ಲಿರಿ ಅತ್ತಿಯಾರ, ನಂಗೆ ಸೀರೆಗೆ ಆವಾಗಲ್ಲ ಅಂದ್ಲ ಅದಕ್ಕೆ. ಅಲ್ಲ ಈ ಹಾಳಾದ ಮುದ್ಕಿಗೆ ನಾನು ಚೂಡಿದಾರ ಹಾಕ್ಕೊಂಡ್ರೇನ ಸೀರೆ ಉಟ್ಕೊಂಡ್ರೇನ, ಇದಕ್ಕೇನು ಪ್ರಾಬ್ಲಮ್ ಅಂತ. ಇರಮ್ ಉಟ್ಕೊಂಡಾಳಿಲ್ಲ. ಹೋಗ ರೇಖಾ, ಹೋಗಿ ನೀನು ಚೂಡಿದಾರ್ ಕಳದ ಯಾವ ತಾಯಿ, ಮತ್ತೆ ಅದನ್ನೇ ತಕೊಳ್ಳೋದು ಐತಿ ಕೆಲ್ಸಕ್ಕೆ ಹೋಗೋ ಹೊತ್ನ್ಯಾಗ ಒಂದು ಚಂದನ್ ಪತ್ಲ ಉಟ್ಕೊಂಬರೋಗು. ಇರ್ಲಿ ಬಿಡಮ್ಮ, ಆಲ್ಮೋಸ್ಟ್ ಫಂಕ್ಷನ್ನೇ ಮುಗ್ದಂಗೆ ಆಯ್ತಲ್ಲ. ಉಡಿ ತುಂಬದೆಲ್ಲ ಆಯ್ತು, ಇನ್ನೊಂದು ಅರ್ಧ ಗಂಟೆ ಅಂದ್ರೆ ಎಬ್ಸೇ ಬಿಡ್ತೀರಿ. ಮತ್ತೆ ಇವಾಗೇನು ಉಟ್ಕೊಳ್ಳಿ, ಇರ್ಲಿ ಬಿಡಿ. ಶಾಂತ, ಅಲ್ಲಿ ಅಮ್ಮದ ಉಂತಾಳ ನೋಡ ಶುಗರ್ ಮೊದ್ಲೇ, ಅದಕ್ಕೆ ಉಂಡು ಬೇಕಾದ್ರೆ ಮತ್ತೆ ಕುಂದ್ರವಲ್ರಕ್ಕ ಪದ ಹಾಡ್ಕೊಂತ. ಯಮ್ಮ ಉಂಡು ಬಿಡ್ತೀರೇನ್ಬೇ? ಸೊಬಗೆ ಉಂಡು ನಡಿಯ, ಬಂದು ಮತ್ತೆ ಹಾಡಕ್ ಬರ್ತೈತಿ. ಅಯ್ಯ ಬಿಡು, ಶುಗರ್ ಅಲ್ಲ ಏನಾಗೋದಿಲ್ಲ. ಇವತ್ತಾಯಿ ಒಂದಿನಕ್ಕೆ ಹೆಚ್ಚು ಕಮ್ಮಿ ಆದ್ರೆ ಏನಾಗೋದಿಲ್ಲ. ಅದು ಅಲ್ದ ನಾನು ಹೊತ್ತಾಗೆ ನಾಷ್ಟ ಮಾಡೇ ಬಂದನಿ. ಈಗೇನು ಸದ್ಯಕ್ಕೆ ಒಳ್ಳೆ ಉಣ್ಣಾಕ್ ಹೋಗಾಕ. ಅಡಿಗೆ ಏನೇನು ಮಾಡ್ಸಿರಿ? ಅಲ್ವೇ ಚಕ್ರ ಬರ್ತೈತಿ, ನಡಿ ಉಂಡು ಬಂದ್ಬಿಡುನು. ಅಲ್ಲ ಹಾಡಿಬಿಟ್ಟಿ, ಅಲ್ಲೇ ಉಂಡು ಬಂದ್ಬಿಡುನು ಅಂತ ಯಾಕೆ ನಿನಗೂ ಚಕ್ರ ಬರ್ತತನ? ಶುಗರ್ ನಿನಗ ಇಲ್ವಾ? ನಾನು ಎಲ್ಲಿ ಬಂದದ ಶುಗರ್? ಅಲ್ಲ ಪಾಪ ನೀವು ಒಬ್ಬಕ್ಕೆ ಅಲ್ಲ, ನಿನ್ ಜೊತೆಗೆ ನಾನು ಉಣ್ಣಂದ್ರೆ ನಿನಗೂ ಉಣ್ಣಾಕ ಹುಮ್ಮಸ್ ಬರ್ತತಲ್ಲ ಅಂತ ಕೇಳಿದೆ ಅಷ್ಟೇ. ಅಲ್ಲ ಕುಂದಿರ್ತಾನೆ ಅಂದ್ರೆ ಕುಂದ್ರ, ನನ್ಗೇನಾಗಬೇಕಾಯ್ತು. ಗಿರ್ಜಿ ಉಂಡು ಬಂದ್ಬಿಡನ್ ಬಾರ್ಲೆ. ತಡಿಯೇ ಪರಕ, ಅಲ್ಲ ಬರೋದ ಈಗಾಗಲ್ಲಿ ಬಂದೀವಿ, ಆಗ್ಲೇ ಉಣ್ಣಕ್ಕೆ ಹೋಗುನ. ತಡಿಯವ, ಮತ್ತೇನು ಉಣ್ಣಕ್ಕೆ ಬಂದವ ನೀವು ಅನ್ನಂಗೆ ಕಂಡಾರಿಲ್ಲ ಅನ್ನೋಂಗೆ ಏನಾಗಲ್ಲ. ತಡಿಯವ, ಆರಾಮ್ ಶಾಂತಕ್ಕನ ಕರ್ಕೊಂಡು ಉಂಡ್ರ ತಾಮ್ಯಾಗ. ಹಂಗಲ್ಲ, ಈಗ ಮೊದಲೇ ಪಂತ್ಯಾಗ ಉಂಡಿದ್ರ ಎಲ್ಲ ಸಿಗ್ತೈತಿ. ಇನ್ನೊಂದು ಇಟ್ಟು ಹೊತ್ತಾತಂದ್ರೆ ಸ್ವೀಟ್ ಖಾಲಿ ಆಯ್ತು, ಪಲ್ಯ ಖಾಲಿ ಆಯ್ತು, ರೊಟ್ಟಿ ಖಾಲಿ ಆಯ್ತು ಅಂತೇಳಿ ಒಂದು ಸಿಕ್ಕಾತು ಒಂದು ಸಿಕ್ಕಿಲ್ಲ, ಒಂದು ಸಿಕ್ಕಾತು ಒಂದು ಸಿಕ್ಕಿಲ್ದಂಗೆ ಆಗ್ಬಿಡ್ತೈತಿ. ಮೊನ್ನೆ ನೋಡಿದಿಲ್ಲ ಆ ಶಂಬ್ಯಾನ ಮದ್ವೆಗೆ ಹೋಗಿದ್ವಲ್ಲ, ಅವತ್ತು ಊಟನ ಇಲ್ಲ ನೋಡಿದಿಲ್ಲ. 150 ಮಂದಿ ಅಡುಗೆ ಮಾಡ್ಸ್ಯಾನಂತ ಬಾಡೆ, ಕರೀದ್ ನೋಡಿದ್ರೆ 350 ಮಂದಿ ಕರ್ತಾನ. ಹೋದ್ರೆ ಕಡಿಗೆ ಅವಕ್ಕೆ ಮದುಮಕ್ಕಳಿಗೆ ಕೂಳು ತಿನ್ನಕ್ಕಿಲ್ಲ. ಅವ್ರ ಜೊತೆಗೆ ಬಂದಾರಲ್ಲ ಅಬೇಪಾರ ನಿಂತಂಗೆ ನಿಂತು ಪಟಕ್ಕನ ಉಣ್ಣಾಕಂತೇಳಿ ಹೋದೆ. ಚಲೋ ಆತ, ನಾನು ಒಂದೇ ಪಂತ್ಯಾಗ ಒಂದೇಕ ಉಂಡೆದ್ದೆ. ಆಮ್ಯಾಗ ನನ್ನ ಜೊತೆಗೆ ಯಾರು ಬಂದವ್ರು ಗಾಡಿಯಾಗ ಅವ್ರಿಗೆ ಊಟಕ್ಕೆ ಇಲ್ಲ, ಮನೆಗೆ ಹೋಗಿ ಉಂಡವು ಕೆಲವ್ರು ಅಂತರು. ಅದಕ್ಕೆ ಉಂಡೆದ್ದು ಬಿಡ ನಡಿ. ಅಲ್ಲ ನೀ ಹೇಳೋದು ಬರಬ್ಬರಿ, ಆದ್ರೆ ಗೌಡ್ರು ಹಂಗೆ ಹಿಡತ್ಲೆ ಇಟಿಟ ಮಾಡ್ಸಲ್ ತಗೋ, ಹೆಚ್ಚಿಗೆನ ಮಾಡ್ಸಿರ್ತಾರೆ. ಅಲ್ಲ ಶಾಂತಕ್ಕ ಮಂದಿ ಎಷ್ಟು ಬರ್ತಾರೆ, ಊರನ್ ಮಂದಿ ಹಳ್ಳನ್ ಮಂದಿ ಅಂತ ಗೊತ್ತಿಲ್ಲ. ಇಡೀ ಊರ ಮಂದಿನ ಕರೆದು ಬಂದಾಳ, ಹೆಚ್ಚಿಗೆ ಮಾಡ್ಸಿರ್ತಾಳೆ ಅಡುಗೆ. ನೀ ಸುಮ್ಮನೆ ಏನೇನ ಆದರೂ ಇರಲಿ, ಒಂದು 4 ಮಂದಿ ಯಾರು ಎದ್ದು ಹೋದ್ರೆ ಅವ್ರ ಜೊತೆ ಉಣ್ಣನಂತ ಸುಮ್ಮನೆ ಈಗ ಹೋಗೋದು ಬೇಡ. ಹೌದು ಆಯಾರಿ ಅಂತಂದು ಕೊಟ್ಟೇನೇ ಇಲ್ಲ, ಕೊಡು ನನ್ನ ಮತ್ತಿಬ್ರು ಆ ಕಡೆ ಈ ಕಡೆ ಬಂದು. ಆಯಾರ ಮೊನ್ನೆ ನನ್ನ ಮಗನ ಲಗ್ನದಾಗ ಜಕ್ಕ ಸೀರೆ ಬಂದಿದ್ವು, ಚಂದಿದ್ವು ಸೀರೆ. ಅದ್ರಂದ ಒಂದು ಸೀರೆ ತೊಗೊಂಡೇನಿ ಕೊಡೋಣ ಅಂತೇಳಿ. ಆಮೇಲೆ ಶರ್ಟ್ ಪೀಸು ಪ್ಯಾಂಟ್ ಪೀಸು ಬಂದಿದ್ವು, ಅವಂಗೂ ಕೊಡೋಣ ಅಂದೆ. ಯಾಕೆ ಅವ್ನು ಹುಡುಗ ಕುಂತೇ ಇಲ್ಲಲ್ಲ, ಹುಡುಗಿನ ಜೊತೆಗೆ ಕುಂದ್ರಸಲ್ಲ ಕುಬ್ಸಕ್ಕೆ. ನೋಡಿದ್ರಿ ಈಗ ಒಬ್ಬಿಕೆ ಕುಂತಾಳವ. ಅವ ಏನೋ ಬಲ್ಲೆ, ನಾನು ನಾಚಿಗೆ ಬರ್ತೈತಿ ಅನ್ನಂತ ಒಬ್ಬಿಕೆ ಕುಂದ್ರಸ್ಯಾರ. ಹೊಟ್ಟಿನ ಕಾಣುವಂತಲ್ಲ, ಯಾಕೆ ನಮ್ಮ ಇಕ್ಕಿದೆ. ಅಲ್ಲ ಶಾಂತ, ಈಗ ಹುಡುಗಿನ ಜೊತೆಗೆ ಕುಂದ್ರಸ್ತಾರಲ್ ಬಿಡ, ಇದಕ್ಕೆ ಕುಬ್ಸಕ್ಕೆ ಏನು ಕುಂತ ಇಲ್ಲಲ್ಲವ? ಅಯ್ಯೋ ಕುಂತಿದ್ನ, ಆಗಲ್ಲ ಒಂದು 5 ಮಂದಿ ಆರತಿ ಮಾಡೋ ಮಟ್ಟ ಕುಂತಿದ್ನ. ಆಮ್ಯಾಗ ನಾವು ಅಲ್ಲಿ ಬೇವ ಅಂತೇಳಿ ಎದ್ದ ಬಿಟ್ಟ. ಹಂಗ ನಾಚಿಗೆ ಬರ್ತದಂತವ. ಏನ ಪದ್ಧತ್ಲಾ ಕುಂದ್ರ ಅಂದ್ರು ಸಾಕ್ಮೆ 5 ಮಂದಿ ಮಾಡ್ಯಾರಲ್ಲ ಆರತಿ, ಮತ್ತೇನು ಹೊಳ ಬೆಳ ಕುಂದ್ರದ. ನೀವು ಹಾಡು ಹೇಳೋರು ಹೇಳ್ಕೊರಿ, ನಾ ಹೊರಗೆ ಹೋಗ್ತೀನಿ, ನನ್ನ ಆಫೀಸ್ನವ್ರು ಬಂದಾರ ಅಂತೇಳಿ ಹೊರಗೆ ಹೋದ್ನವ. ಹೋಲ್ಬಿಡ, ಮತ್ತೆ 5 ಮಂದಿ ಆರತಿ ಮಾಡ್ಯಾರಲ್ಲ ಅಂತೇಳಿ ನಾನು ಸುಮ್ಮನೆ ಅದೇ. ಈಗಿನ ಬಾಡ್ಯಾಗಳ ಏನಾಗ್ತಾಗ, ನಾಚಿ ನೀ ರೊಕ್ಕ ಒಂದಳತಿ, ಅದು ಯಾಕೆ ನಾಚ್ಕೋಬೇಕು ಅಂತಂಗೆ ಸೌಭಾಗ್ಯ ಒಬ್ಬಕ್ಕೆ ಬಂದಿಲ್ಲ, ಮಗಳು ಬರಲಿಲ್ಲನ? ಅವ್ರಿಗೆ ಹೇಳಿದ್ನವ, ಅದೇನೋ ಕೆಲಸ ಐತಿ ಅಂತೇಳಿ ಅಂದ್ಲಪ್ಪ. ಆಕಿ ಬರಲಿಲ್ಲ ಅದಕ್ಕೆ ನಾ ಒಬ್ಬಕ್ಕೆ ಬಂದೆ. ಹೋಲ್ ಬಿಡವ, ನೀನಾರ ಬಂದೆಲ್ಲ ಅತ್ತ ಸಪ್ಪ ಈ ಕಡೆ ಕುಂದ್ರ ಬಾ. ಇರ್ಲಿ ಬಿಡ ಅದಕ್ಕೆಮ್ಮ ಅಂದಂಗೆ ಭಾಳ ಚಂದ ಕಾಣಕತ್ತಾಳವ ನಿನ್ನ ಸಸಿ. ಹ್ಞೂ ನೋಡ, ಆದ್ರೆ ಮೈ ಹಿಡ್ದಿಲ್ಲ ನೋಡಕ್ಕೆ. ಹೊಟ್ಟಿನ ಏನಂತ ಕಾಣುವಲ್ತ, ಸ್ವಲ್ಪ ಐತಿ ಅಲ್ಲ? ಕಾಣ್ತತಿ ಬೇ, ನಿಂತಾಗ ಕಾಣ್ತತಿ, ಕುಂತಾಳಲ್ಲ ಅದಕ್ಕಷ್ಟೇನು ಹೊಟ್ಟೆ ಕಾಣುವಲ್ತ ಕಾಣ್ತತಿ. ಇದ್ರು ಇರ್ಬೋದವ. ಅದಂಗೆ ಹಾಡು ನಾ ಒಂದು ಚಲೋದು ಒಂದು ಹಾಡು ಹೇಳಿ ಊಟಕ್ಕೆ ಹೋಗ್ಬಿಡ್ತೀವಿ ಹಂಗಾರ. ಅದಂಗೆ ಅಡುಗೆ ಏನು ಮಾಡಿಸಿದ್ರಿ? ಅಡಿಗೆ ನನ್ನ ಮಗ ಅದೇನೋ ಚಪಾತಿ, ಇದು ಚಪಾತಿ, ಹೆಸರು ಕಾಳು ಪಲ್ಯ, ಬದ್ನಿಕಾಯಿ ಪಲ್ಯ, ಮೊಸರು ಪಚ್ಚಡಿ ಅಂತ ಮಾಡ್ಸ್ಯಾನ. ಪಲಾವನ್ನ ಮಾಡ್ಸ್ಯಾನ, ಅನ್ನ ಸಾರು ಮಾಡ್ಸ್ಯಾನ ಮತ್ ಜೊತೆಗೆ. ಆಮೇಲೆ ಇದು ಶಿವುಟು, ಇದು ಏನವ ಬಾಯ ಬರೋಲ್ತಲೇ ತಗ ಜಾಮನ್, ಮತ್ತು ಅವು ಏನೋ ಬುಂದೆ ಕಾಳು ಕೂಡಿಸಿ ಮಾಡ್ಸ್ಯಾನ. ಐಸ್ಕ್ರೀಮು ಇಟ್ಟಾನ ಊಟ ಆಗಿಂದ. ನಾನು ಅಂದೆ ಇದು ಏನದ ಅವ್ರ ಕಡೆ ಆಫೀಸ್ ಕಡೆ ಆ ಕಡೆ ಎಲ್ಲ ಮಾಡ್ತಾರಬೇ, ನೀವು ಬಳ್ಳ ಗೋಧಿ ಉಗ್ಗಿ ಮಾಡಿಸ್ಬೇಡ, ಯಾರು ತಿಂತಾರದನ್ನ ಅಂತೇಳಿ ಏನೋ ಅವ್ನು ತಿಳಿದಿದ್ದ ಮಾಡ್ಸ್ಯಾನ ಅಡಿಗಿನ. ಶಾಂತವ ಉಂಡು ಬನ್ನೆವ. ಅಡಿಗೆ ಅನ್ನ ಊತಾಗೈತಿ, ಭಾರಿ ಮಸ್ತ್ ಆಗೈತಿ. ಅಡಿಗೆ ಮಾತ್ರ A1 ಆಗೈತೆ, ಅಡ್ಡಿ ಇಲ್ಲ. ಇದು ಇವ್ರೇನು ಕಾಯಂ ಕರ್ಸು ಬಿಟ್ರನ? ನಮ್ಮ ಮನೆಯವ್ರ ನಮ್ಮ ಮನೆಗೆ ಏನ ಕಾರ್ಯ ಆದ್ರೂ ಈ ಮನುಷ್ಯಾಗ ಹೇಳಾರ ಅಡಿಗೆ. ಮತ್ತು ನನ್ನ 3 ಮಕ್ಕಳ ಮದುವೆ ಆಗೋ ಅಡಿಗೆ ಇವರ ಮಾಡಿದ್ರು, ಅದಕ್ಕೆ ಅಷ್ಟು ರುಚಿಯಾಗಿರ್ತದ. ಒಬ್ಬೊಬ್ರ ಕೈಗುಣ ಬೇ ಈಡುನು ಆಕತಿ, ರುಚಿನೂ ಆಕತಿ.
ಏ ಅಡ್ಡಿ ಅಡ್ಲವ ಮಸ್ತ್ ಮಾಡ್ಸ್ಯಾರ ಬಿಡ ಅಡ್ಗಿ ಮಾತ್ರ ಅಂದಂಗ ಹೊರಗೆ ಪೆಂಡಲ್ ಹಾಕ್ಸಿ ಜೋರಾಗಿ ಮಾಡಿಬಿಡ್ಬೇಕಿತ್ವ ಏನು ಮನೆ ಅಂಗಳ ಆ ಪರಿ ದೊಡ್ಡದೈತಿ. ಯವ್ವ ನಾನು ಅಂದೆ ಬೇಡ ಈ ಸಂಕ್ಷಿಪ್ತ ಮಾಡಂತ ತಗೋ ನಡಿತೈತಿ ಅಂತೇಳಿ ಇಲ್ಲೇ ಒಳಗೆ ಕುಂದ್ರಿಸಿದ್ರೆ ಒಳಗೆ ಆರತಿ ಮಾಡಿ ಹೊರಗೆ ಹೋಗಿ ಉಂಡು ಬಿಡ್ತಾರ. ಮತ್ತೆ ಅದಕ್ಕೆ ಹೊರಗೆ ಕುಂದ್ರಿಸ್ತಿ ಕೆಟ್ಟ ಬಿಸಿಲು ಸುರಿಯಾಕತ್ತೈತಿ, ಪೆಂಡಲ್ ಹಾಕ್ಸಿದ್ರು ಏನು ಜಳ ನೀರು ಇಳ್ಯಾಕೆ ನಿಂದಿರ್ತೈತಿ ಅಂತೇಳಿ ಅವಂದ ನಾನು ಹೋಲ್ ಬಿಡ. ಮತ್ತೆ ಜೋರ್ದಾರಾಗಿ ಏನು ಮಾಡಿಲ್ಲ, ಈ ಸಲ ಭಾಳ ಸಂಕ್ಷಿಪ್ತ ಮಾಡೀವಿ. ಆದರೂ ಮನ್ಯಾಗ ಒಂದೇದ್ವ ನೀವು ಸ್ವಲ್ಪ ಜೋರಾಗಿ ಮಾಡ್ಬೇಕಿತ್ತು ಬಿಡ. ಮಾಡ್ಬೇಕಿತ್ತ, ನಾವೇ ಸ್ವಲ್ಪ ಸಂಕ್ಷಿಪ್ತನ ಮಾಡಿದ್ವಿ. ಅಂದಂಗ ಇರಮ್ಮ ರೇಖವ ನೀವಿಬ್ರು ಯಾವಾಗ ಕೊಡದ್ವಾ ಸಿಹಿ ಸುದ್ದಿನ? ನಿಮ್ಮ ನಂತರ ಬಂದಕ್ಕೆ ಆಗ್ಲೇ ಕೊಟ್ಲಲ್ಲ ಸಿಹಿ ಸುದ್ದಿ. ನೀವು ದಡ 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 ಹೇಳ್ಬಿಡ್ರಿ, ಮತ್ತೊಂದ್ಸಲ ಊಟ ಆಗ್ಬಿಡ್ತೈತಿ ನಮ್ಗೆ ಇಲ್ಲೇ. ಹಾಳಾದ ಮುದುಕಿ, ಇದು ಊಟ ಮಾಡಕ್ಕೆ ನಾನು ಪ್ರೆಗ್ನೆಂಟ್ ಆಗ್ಬೇಕಂತ ನನಗೆ ಬೇಕಂದಾಗ ಅಕ್ಕೇನಿ. ಹಾಳಾದ ಮುದುಕಿ ಬಂದರೆಲ್ಲ ಇದನ್ನೇ ಕೇಳೋದೇ ಆತ. ಅಯ್ಯೋ ದರಿದ್ರದ ಗೊತ್ತಾಗ ಯಾಕೆ ಕೇಳ್ತಾವ ಏನಾಗ್ತಾಗ, ಏನು ಮದುವೆ ಆದ್ಬಿಟ್ಲೆ ಅದು ಆಗ್ಲೇಬೇಕನ? ಒಂದು ಈಟ್ ನಮ್ಮನ್ನು ಆರಾಮಾಗಿರಕ್ಕೆ ಬಿಡಲ್ಲ ನೋಡತ್ತಾಗ. ಕೊಡ್ತಾರೆ ಒಬ್ಬೊಬ್ರಿಗೆ ಸ್ವಲ್ಪ ಲೇಟ್ ಆಕೈತೆ, ದವಾಖಾನೆ ತೋರಿಸ್ಕೊಳಕತ್ತಾರ ಅವರು. ಡಾಕ್ಟ್ರು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಯಾರ. ಅಕ್ಕ ಸಣ್ಣರದಾರಲ್ರಿ ಇನ್ನು. ಶಾಂತವ ಏನು ಸಣ್ಣರ? ಮದುವೆ ಈಗ 4 ವರ್ಷ ಅದು, 4-5 ವರ್ಷ ಆಗಕ್ಕೆ ಬಂದು ಇನ್ನೂ ಸಣ್ಣರ ಅಂತೀವ ನೀನಾರ. ಆ ಹುಡುಗಿ ನೋಡಿ ಅಲ್ಲಿ 2 ವರ್ಷದಾಗ ಸುದ್ದಿ ಕೊಡ್ತು. ನಿಮ್ಮ ಆಶೀರ್ವಾದದಿಂದ ದೌಡ್ ಮುನ್ನರಿಸ್ದಾಗ ಇವರು ಒಬ್ರು ಏನಾರ ತೊಟ್ಲ ಕಟ್ಟಿದ್ರಂದ್ರೆ ಚಲೋನ ಆಕತ್ತವ್ರಿ. ಬಾರವ ಹಂಗಾರ ಒಂದು ಹಾಡಾರ ಹೇಳನ್ನತ್ತ. ಅಂದಂಗ ಹುಡುಗಿ ಅವ್ವ ಅಪ್ಪ ಅದು ಅವ್ರ ಕಡೆ ಮಂದಿ ಟ್ಯಾಕ್ಟ್ರಾಗಿ ಬಂದಾರಲ್ಲ, ಅವ್ರಿಗೆಲ್ಲರಿಗೂ ಊಟಕ್ಕೆ ವ್ಯವಸ್ಥೆ ಮಾಡಕತ್ತಾರ. ಮತ್ತು ಆಮೇಲೆ ಕರ್ಕೊಂಬಂದರಿಗೆ ಅಸ್ತ ವ್ಯಸ್ತ ಆಗ್ಬಾರ್ದು ನೋಡ್ರಿ. ಅದಕ್ಕೆ ಮತ್ತೆ ಇಲ್ಲಿಂದ ಕರ್ಕೊಂಡೋಗಿ ಏನೇವ ಅಲ್ಲಿ ಹಂಗಾತ ಅಂತೇಳಿ ಮತ್ತೆ ಊರಾಗ ಆಡ್ಕೊಳ್ಳೋಂಗೆ ಆಗ್ಬಾರ್ದಲ್ಲ. ನಾನೇ ಹೇಳಿದೆ ನಿಮ್ಮ ಕಡೆದವ್ರು ಯಾರ್ಯಾರು ನೋಡ್ರಿ, ನಮಗೆ ಗೊತ್ತಾಗೋದಿಲ್ಲ. ಅವ್ರಿಗೆಲ್ಲರಿಗೂ ಊಟದ ವ್ಯವಸ್ಥೆ ನೀವು ಮಾಡ್ಕೊಂಬಿಡ್ರಿ. ಮೊದಲು ಉಣಿಸಿ ಗಾಡಿ ಹತ್ತಿಸ್ಬಿಡ್ರಿ ಅವ್ರನ್ನ. ಇಲ್ಲ ಕುಂದ್ರು ಅಲ್ರಕ್ಕ, ಒಟ್ಟು ಅವ್ರಿಗೆ ಊಟ ಒಂದು ಮಾಡ್ಕೊಂಬಿಡ ಅಂತ ಹೇಳ್ರಿ ಅಂತ ಹೇಳೀನಿ. ಈಗ ನಮಗೆ ಮನೆಯವ್ರಿಗೆ ಸಿಗ್ಲಿಲ್ಲ ಅಂದ್ರೆ ನಡಿತೈತಿ, ಒಂಚೂರು ಹೆಚ್ಚು ಕಮ್ಮಿ ಆದರೂ ಮೊದಲು ಅವ್ರದ್ದು ಊಟದ ವ್ಯವಸ್ಥೆ ಆಗಲಿ ಅಂತ ಹೇಳೀನಿ. ಊರಿಂದ ಊರಿಗೆ ಬಂದಿರ್ತಾರ್ರಿ, ಮತ್ತು ಇಲ್ಲಿ ಊಟ ಬರೋಬ್ಬರಿ ಆಗಲಿಲ್ಲ ಸಿಗಲಿಲ್ಲ ಮಾಡಲಿಲ್ಲ ಅಂತೇಳಿ ಅವಾಗ ಅವ್ರ ಊರಾಗ ಮರಿ ತೆಗಿಬಾರ್ದಲ್ಲ. ಅದಕ್ಕೆ ಅದನ್ನೇ ಹೇಳೀನಿ, ಮೊದಲು ನಿಮ್ಮ ಕಡೆದವರಿಗೆಲ್ಲ ಉಣಿಸ್ ಅಂತೇಳಿ. ಅಂತೇಳಿ ಅದನ್ನ ವ್ಯವಸ್ಥೆ ಮಾಡಕತ್ತಾರ ಅವರು. ಆಮೇಲೆ ಮತ್ತೆ ನಮ್ಮ ಕಡೆದರ ಒಬ್ರಿಗೆ ನಿಂದ್ರಿಸೇನಿ, ಬಂದವರಿಗೆಲ್ಲ ಜಂಪರ್ ಪೀಸ್ ಕೊಡುವ. ಮತ್ತು ಆಮೇಲೆ ಒಬ್ರಿಗೆ ಕೊಟ್ಟು ಒಬ್ರಿಗೆ ಕೊಡ್ಲಾರ್ದಂಗೆ ಇರಬೇಡ, ಅರ್ಶಿನ ಕುಂಕುಮ ಹಚ್ಚಿ ಜಂಪರ್ ಪೀಸ್ ಕೊಡು ಹೆಣ್ಮಕ್ಳು ಮುತ್ತೈದರಿಗೆ ಎಲ್ಲರಿಗೆ ಅಂತ ಹೇಳೇನಿ. ಈ ಬಾಲ್ ಮಕ್ಳು ಬರ್ತಾವಲ್ರಿ, ಮತ್ತು ಅವಕ್ಕಿಲ್ಲ ಅಂದ್ರೆ ಮತ್ತೆ ಅದೊಂದು ಇದಾಕತಿ. ಬಾಲ್ ಮಕ್ಕಳಿಗೆಲ್ಲ ಒಂದೊಂದು ಬಾಳೆಹಣ್ಣು ಎಲೆ ಅಡಿಕೆ ಕೊಡುವ ಕೈಯಾಗ ಅಂತ ಹೇಳೇನಿ. ಶಾಂತವ ನಿಂದು ಪದ್ಧತಿ ಅಂದ್ರೆ ಪದ್ಧತಿ ನೋಡ್ವೆ. ಕರೆನ ಬಾಲ್ ಮುತ್ತೈದೆಯರು ಬಾರಿ ಮುಖ್ಯ. ನಯವ್ವ ತಾಯಿ ದೊಡ್ಡೋರಿಗೆ ಇನ್ನೂ ಒಂದು ಅಕ್ಷರಕ್ಕೆ ಬಿಟ್ಟರು ಬಾಲ್ ಮುತ್ತೈದರಿಗೆ ಬಿಡಬಾರ್ದು. ದೇವ್ರು ಬಂದಿರ್ತಾನ ಏನು, ಮಕ್ಕಳು ದೇವ್ರ ಸಮಾನ. ಅವ್ವ ತಾಯಿ ಯಾ ದೇವಿ ಯಾರ ರೂಪದಾಗ ಬಂದಿರ್ತಾಳೆ ಹೇಳೋಕ್ಕಾಗೋದಿಲ್ಲ. ಇವತ್ತು ಹುಡುಗಿಡಿ ತುಂಬು ಹೊತ್ನಾಗದು ಮಕ್ಕಳು ಬಂದ್ರೆ ಮೊದಲು ಅವಕ್ಕೂ ತುಂಬಿ ಬಿಡ್ಬೇಕು. ಬೇ ಮತ್ತೇನ್ವಾ ಏನಂತನ್ ಮಗ? ನನಗೆ ಹೆಣ್ಣು ಹುಡುಗಿನೇ ಇಷ್ಟ ಅಮ್ಮ. ಹಾಗನ್ಬೇಡ್ವಾ, ಗಂಡು ಮೊಮ್ಮಗನ ಕೊಡು. ಆಸ್ತಿ ಬೇಕಂದಷ್ಟು ಐತಿ, ಒಂದು ಗಂಡು ಮೊಮ್ಮಗನ ಕೊಡು. ಮತ್ತೆ ಹೆಣ್ಣು ಹುಡುಗಿನ ಆಮೇಲೆ ಮತ್ತೆ 2ನೇದು ಮಾಡು ಅಂತ್ರಿ. 1ನೇದು ಮಾತ್ರ ಗಂಡ ಆಗ್ಬೇಕು ನೋಡು. ಏನು ಒಂದು ಗಂಡು ಹುಡುಗಂದು ಯಾವ್ದಾರ ಫೋಟೋ ಹಾಕೋ, ಇಲ್ಲ ನಿನ್ನ ಗಂಡಂದ ಫೋಟೋ ಹಾಕೋ. ಎದ್ದು ಗುಟ್ಲೆ ದಿನ ಮಾರಿ ನೋಡು. ಮಾರಿ ನೋಡಕತ್ತೆ ಅಂದ್ರೆ ಗಂಡ ಹುಟ್ಟತೈತೆ ಅವ್ವ. ಗಂಡ ಆದ್ರೇನು ಹೆಣ್ಣಾದ್ರೇನು ಬಿಡ್ಬೇ ಅಮ್ಮ. ಹೊಲತ್ತ ಮಕ್ಕಳಾಗದ ಒಂದು ದೊಡ್ಡ ವಿಚಾರ ಆಗ್ಬಿಟ್ಟತ್ತಲ್ರಿ ಈಗಿನ ಕಾಲದಾಗ. ಅವಾಗೆಲ್ಲ 10-12 ಹೊಡಿತಿದ್ರು, ಮಕ್ಕಳದೇ ಲೆಕ್ಕ ಹತ್ತಿದ್ದಿಲ್ಲ. ಯಾವ್ದು ಎತ್ತ ಯಾವ್ದು ಬಿತ್ತ ಯಾವ್ದು ಎಲ್ಲೈತೆ ಅನ್ನೋದು ನೋಡಕ್ಕೆ ಹೋಗಿದ್ದಿಲ್ಲ ತಾಯಿಗಳು. ಈಗ ಹಂಗಲ್ಲಿಗೆ ಒಂದಾತಂದ್ರೆ ಅವ್ನು ಸಾಕದೇ ಒಂದು ದೊಡ್ಡದು. ಇವು ಸಾಲಿಗೆ ರೆಡಿ ಮಾಡಕ್ಕೆ ಹೊಳ್ತಾವು. ಅದನ್ನ ಏನು ತಯಾರು ಮಾಡೋದು ಅಪ್ಪ ಉಣಿಸ್ತಿರ್ತಾನ, ಅವು ತಲೆ ಬಾಸ್ತಿರ್ತಾಳ, ಅವು ಡಬ್ಬಿ ಕಟ್ತಿರ್ತಾಳ, ಅಪ್ಪ ಪರಿವೆ ಹಾಕ್ತಿರ್ತಾನ. ಅವು ತಯಾರು ಮಾಡತ್ಲೆ ಅಪ್ಪ ತೊಗೊಂಡೋಗಿ ಸಾಲಿಗೆ ಬಿಟ್ಟು ಬರ್ತಾನ. ಅಯ್ಯೋ ಏನು ಹಂಗೆ ಒಂದನ್ನು ಸಾಕಿ ಬೆಳೆಸಿ ದೊಡ್ಡದು ಮಾಡಕ್ಕೆ ಅಪ್ಪ ಅವ್ವ ಇಬ್ರು ತಳಿ ಕೆಳಗೆ ಮಾಡಿ ಕಾಲು ಮ್ಯಾಗ ಮಾಡಿ ನಿಂತು ಬಿಡ್ತಾವು. ಅವಾಗ 10-12 ಆದ್ರೂ ತಲೆ ಕೆಡಿಸ್ಕೊಂತಿದ್ದಿಲ್ಲ ನಾವು. 4-5 ಮಕ್ಕಳು ಹೆಂಗೆ ಬೆಳೆದ್ವ ಹೆಂಗೆ ಎದ್ವ. ಅಯ್ಯೋ ಈಗಿಂದ ಒಂದನ್ನು ನೋಡ್ಬೇಕು ಪುರಾಟಿಗೆ ಆಗೋದು. ಅವು ಒಂದು ತುತ್ತಿಡ್ತಾಳ, ಅಪ್ಪ ಒಂದು ತುತ್ತು ಉಣಿಸ್ತಾನ. ನಾನು ನೋಡೇನಲ್ರಿ, ಭಾರಿ ಈಗಿನ ಮಕ್ಕಳು ಬೆಳೆಯೋದು ದೊಡ್ಡವಾಗೋದು ಭಾಳ ಕಷ್ಟ ಐತಿ. ಕಾಲು ಬದ್ಲಿ ಆದಂಗೆ ಮನುಷ್ಯನೂ ಬದ್ಲಿ ಹಾಕಿರ್ತಾನವ. ಅವಾಗಿನ ಮಕ್ಕಳು ಅಯ್ಯೋ ದೇವ್ರೇ ರಾಡೆ ಕಾಲಿಟ್ಟು ಉಳ್ಳಾಡಿ ಮಕ್ಕೊಂಡು ಎದ್ದು ಬರ್ತಿದ್ವು. ನಾವು ತಲೆ ಕೆಡಿಸ್ಕೊಂತಿದ್ರೆ ಈಗಿನ ಕೊಂದಿಟ್ಟು ಧೂಳಾಗತ್ಲೆ ಅದು ಎಂತದ ಕಿನ್ ಅಲರ್ಜಿ ಅಂತ, ಗುಳ್ಳಂತ ಲಾಳೆ ಅಂತ ಲೊಟ್ಟೆ ಅಂತ ನೆಗಡಿ ಅಂತ ಜ್ವರ ಅಂತ ಚಾಲು ಆಗೇ ಬಿಡ್ತತ್ತಲ್ಲ. ಏನು ಮಾಡ್ಬೇಕು, ಕಾಲಕ್ಕೆ ತಕ್ಕಂಗೆ ಮಕ್ಕಳು ಬದ್ಲಿ ಹಾಕವು. ಗಿರ್ಜಿ ಇವ್ರು ಮಾತಾಡ್ಕೊಂತ ನಿಂತು ಬಿಟ್ಟಾರಲ್ಲಿ, ಊಟನಾರ ಮಾಡಿ ಬರಂಬಾಲೆ. ಶಾಂತಕ ನೀನು ಹೊತ್ತು ಭಾಳ ಅಥವಾ ಕುಂತ ಊಟ ಉಂಡ ಬರಂಬಾಲ. ಇಲ್ಲಲೇ ಬರಕ ಗಿರ್ಜಿ ನೀವಿಬ್ರು ಉಂಡು ಬರೋಗ್ರಿ, ನಾನು ಕುಂದತ್ತ ನಿನ್ನೊಟ್ಟತ್ತ. ಏ ಹಾಡ್ಬಿಟ್ಟಾರ ವಯಸ್ಸಾದಾರ ಕುಂತೇವಿಲ್ಲ ನಾವು ಉಂಡು ಬರಂಬಾರ ಅಂತ. ತಡಿ ಒಂದು ಚಲೋ ಹೊತ್ತೆ ಒಂದು ಹಾಡು ಹೇಳೋಣಂತ. ಹಾಡು ಹೇಳಿ ಮುಗಿಸಿ ಉಣ್ಣಕ್ಕೆ ಹೋಗೋಣಂತ. ಶಾಂತವ ನೀನೇ ಚಾಲು ಮಾಡ್ತೀಯ ನಾ ಮಾಡ್ಲೇವ? ಅಕ್ಕ ಇವ ನನಗೆ ಬರುದಿಲ್ಲ. ಬರ್ತಿದ್ದು ಮೊದಲೆಲ್ಲ, ಈಗೆಲ್ಲ ಮರ್ತಂಗೆ ಆಗ್ಬಿಟ್ಟಾವ ಬಿಡವ. ನುಡಿ ತಟ್ಟವು ಮತ್ತು ಸೋ ಅನ್ನಕ್ಕಷ್ಟು ಬರ್ತೈತೆ. ಬೇಕಾದ್ರೆ ನೀವು ಹಾಡ್ರಿ, ನಾ ಹಿಂದಿಂದ ಸೋ ಅಂತೇನೆ. ಅರೇ ಶಾಂತಂದು ಅಕ್ಕ, ಅರೇ ನಮ್ದು ಮರ್ತ್ ಬಿಟ್ರಿ. ನಮ್ದುಗೆ ಹಾಡಿಗೆ ಹಾಡ್ತದೆ. ಅರೇ ನಿಮ್ದು ಹಾಡಿ ನಮ್ದು ಹಾಡ್ತಾವೆ. ಯವ್ವ ಈ ಹಡಿಬಿಟ್ಟು ಮಾತಾಡೋದ ಬರ್ತಾ ಓತಾವ ಅಂತಾಳ, ಇನ್ನು ಹೇಳನ್ನಕ್ಕೆ ಹೇಳ್ತಾವ ಅಂತಾಳ.
ಏನು ಹಾಡು ಹೆಂಗೆ ಹೇಳ್ತಾಳ ಏನವ ಹೋಲ್ ಬಿಡ ಯಾಕ ಒಂದು ಹಾಡು ಒಳ್ಳಕ್ಕ ಮತ್ತಕ್ಕಿ ಯಾಕೆ ಬೇಡಂತಿ ಸಿಟ್ಟಿಗೆ ಟಾದ್ಗಿದಾಳ